Okay. Hello all. So let me wait for a few minutes so others also can join the session. Hi everyone. Okay, myself Sri Lakshmi, I'm a dietitian. So I have completed my MSc in Food Science and Nutrition. So now I'm working as a dietitian in Colors Healthcare, Sarjapur. Today I'm going to discuss about the topic awareness about diabetes and obesity. ಸೊ ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ ಅಂದರೆ ಏನು ಅಂತ ಈಗ ತುಂಬ ಜನರಿಗೆ ನಾವು ಡೈಲಿ ಲೈಫಲ್ಲಿ ಕೇಳುವಂಥ ವರ್ಡ್ಸ್, ವಾಟ್ ಈಸ್ ಡಯಾಬಿಟೀಸ್, ವಾಟ್ ಈಸ್ ಒಬೆಸಿಟಿ. ಸೊ ಅವ್ರಿಗೆ ಡಯಾಬಿಟೀಸ್ ಬಂದಿದೆ, ಇವ್ರಿಗೆ ಒಬೆಸಿಟಿ, ಸೊ ತುಂಬ ಫ್ಯಾಟ್ ಇದ್ದಾರೆ. ಸೊ ಇದನ್ನು ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ ವಿ ಆರ್ ಏನು ಡೈಲಿ ಲೈಫಲ್ಲಿ ಕೇಳ್ತಾ ಇರ್ತೀವಿ. ಸೊ ಫಸ್ಟ್ ಐ ಸ್ಪ್ಲಿಟ್ ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ. ಸೊ ಫಸ್ಟ್ ನಾನು ಹೇಳ್ತೀನಿ ಡಯಾಬಿಟೀಸ್ ಅಂದರೆ ಏನು, ಸೊ ಡಯಾಬಿಟೀಸ್ ಕಾಸಸ್ ಹೇಗಾಗುತ್ತೆ, ಹೇಗೆ ಬರುತ್ತೆ, ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೇನ್ಲಿ ಡಯಾಬಿಟೀಸ್ ಅಂತ ಹೇಳಿದ್ರೆ ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗೋದು, ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗೋದು. ಸೊ ದಿಸ್ ಈಸ್ ಯೂಶುವಲಿ ಎವ್ರಿ ಒನ್ ನೋಸ್. ಸೊ ದಿಸ್ ಈಸ್ ಅ ಡಯಾಬಿಟೀಸ್. ಸೊ ಇದನ್ನ ಡಯಾಬಿಟೀಸ್ ಅಂತ ಕರೀತಾರೆ. ಯೂಶುವಲಿ ಇದು ಸೈಂಟಿಫಿಕ್ ಆಗಿ ಡಯಾಬಿಟೀಸ್ ಅಂದ್ರೆ ಏನು ಅಂದ್ರೆ ಸೊ ಇಟ್ ಇಸ್ ಅ ಗ್ರೂಪ್ ಆಫ್ ಡಿಸಾರ್ಡರ್ ವಿಚ್ ಶೇರ್ ದ ಕಾಮನ್ ಫೀಚರ್ಸ್ ಆಫ್ ಹೈಪೋಗ್ಲೈಸೇಮಿಯಾ. ಹೈಪೋಗ್ಲೈಸೇಮಿಯಾ ಅಂತ ಹೇಳಿದ್ರೆ ಸೊ ದ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗೋದು, ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗೋದು. ಸೊ ದಿಸ್ ಈಸ್ ಅ ಹೈಪೋಗ್ಲೈಸೇಮಿಯಾ. ಸೊ ಯಾವಾಗಲೂ ಏನು ಡಯಾಬಿಟೀಸ್ ಮಲೈಟಸ್ ಅನ್ನೋದು ಡಯಾಗ್ನೈಸ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಏನು ನಮ್ದು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಸೊ ಹೇಳ್ಬೋದು ಸೊ ಓಕೆ ನಮಗೆ ಡಯಾಬಿಟೀಸ್ ಇದೆ ಅಂತ. ಸೊ ಏನು ಡಯಾಬಿಟೀಸ್ ಅಲ್ಲಿ ಸೊ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಈಗ ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಎಷ್ಟಿರ್ಬೋದು ಅಂಡ್ ಪೋಸ್ಟ್ ಪ್ರ್ಯಾಂಡಿಯಲ್ ಆಫ್ಟರ್ ಮೀಲ್ ಎಷ್ಟಿರುತ್ತೆ. ಸೊ ಈ ತರ ಏನು ರೀಡಿಂಗ್ಸ್ ಇರುತ್ತೆ, ಅದು ಗೊತ್ತಿದ್ರೆ ನಮಗೆ ಸೊ ವಿ ಕ್ಯಾನ್ ಲೈಕ್ ಈಸಿಲಿ ಐಡೆಂಟಿಫೈ ಮಾಡ್ಬೋದು ಸೊ ನಮಗೆ ಡಯಾಬಿಟೀಸ್ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ಈಗ ಏನು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇಫ್ ಇಟ್ is 70 to 100 milligram per deciliter, so then it is considered as a normal, so the normal condition. So if the fasting blood glucose level if it is between 100 to 120 milligram per deciliter ide anta helidre, so then it is a pre-diabetic condition. So if it is between like above 120 milligram per deciliter alli ide anta helidre, it is a diabetic condition in the fasting stage. In the fasting ಸ್ಟೇಜ್ ಅಲ್ಲಿ ಸೊ ಈ ತರ ಏನು ಡಯಾಬಿಟಿಸ್ ರೀಡಿಂಗ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಪೋಸ್ಟ್ ಪ್ರ್ಯಾಂಡಿಯಲ್ ಅಂತ ಹೇಳಿದ್ರೆ ಆಫ್ಟರ್ ಮೀಲ್. ಸೊ ಆಫ್ಟರ್ ಮೀಲ್ಸ್ ಹೇಗಿರ್ಬೇಕಂತ ಹೇಳಿದ್ರೆ ಸೊ ನಾವು ಈಗ ಫುಡ್ ತಿಂದ್ಮೇಲೆ ಏನು ಡಯಾಬಿಟಿಸ್ ಲೆವೆಲ್ ಶುಗರ್ ಲೆವೆಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಬಿಟ್ವೀನ್ 100 to 140 ಗ್ರಾಮ್ ಪರ್ ಡೆಸಿಲೀಟರ್. ಸೊ ಯೂಶುವಲಿ ಸೊ ಇದು ರೀಡಿಂಗ್ ಅಲ್ಲಿ ಇದ್ರೆ ಇಟ್ಸ್ ಅ ನಾರ್ಮಲ್. ಅಂಡ್ ಅಬೌವ್ 140 ಗ್ರಾಮ್ ಪರ್ ಬಿಟ್ವೀನ್ 140 to 199 ಅಂತ ಇದೆ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಅ ಪ್ರೀ ಡಯಾಬಿಟಿಕ್ ಕಂಡೀಷನ್. So after meal, so if it is more than 200, so then we can consider it as a diabetic condition. So readings, so if you know so these parameters, so then we can easily identify so if you are diabetic or the pre-diabetic using the common the glucometer reading. ಸೊ ದಿಸ್ ಈಸ್ ಅಬೌಟ್ ದ ಲೈಕ್ ಡಯಾಬಿಟೀಸ್ ಅಂದರೆ ಏನು, ಅದು ಏನು ರೀಡಿಂಗ್ಸ್ ಹೇಗಿರುತ್ತೆ ಅನ್ನೋದು, ಫಾಸ್ಟಿಂಗ್ ಆ್ಯಂಡ್ ದ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಹೇಗಿರುತ್ತೆ ಅನ್ನೋದು. ಸೊ ಇಸ್ ಜಸ್ಟ್ ಅಬೌಟ್ ದ ಇಂಟ್ರಡಕ್ಷನ್. ಆ್ಯಂಡ್ ದೆನ್ ಸೊ ಡಯಾಬಿಟೀಸ್ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಏನು ವರ್ಡ್ ಕಾಮನ್ ಆಗಿ ಮೈಂಡಿಗೆ ವರ್ಡ್ ಬರೋದು ಅಂತ ಹೇಳಿದ್ರೆ ಇನ್ಸುಲಿನ್. ಸೊ ದ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಯೂಶಲಿ ನಾವು ಇದನ್ನೇ ಏನು ಡೇ ಟು ಡೇ ಲೈಫಲ್ಲಿ ಕೇಳ್ತಾ ಇರ್ತೀವಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದೆ, ಸೊ ಈ ಥರ ಎಲ್ಲ. ಸೊ ವಾಟ್ ಈಸ್ ಇನ್ಸುಲಿನ್, ಸೊ ಇನ್ಸುಲಿನ್ ಏನು ಮಾಡುತ್ತೆ, ಸೊ ಇನ್ಸುಲಿನ್ ಹೇಗೆ ವರ್ಕ್ ಆಗುತ್ತೆ, ಸೊ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಆರ್ ಸೊ ಇದರಲ್ಲಿ ಇನ್ಸುಲಿನ್ ಹೇಗೆ ವರ್ಕ್ ಆಗುತ್ತೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ದಟ್. ಸೊ ವಾಟ್ ಈಸ್ ಇನ್ಸುಲಿನ್. ಸೊ ಇನ್ಸುಲಿನ್ ಅಂತ ಹೇಳಿದ್ರೆ ಸೊ ಇಟ್ ವಿಲ್ ಹೆಲ್ಪ್ಸ್ ಟು ಮ್ಯಾನೇಜ್ ದ ಬ್ಲಡ್ ಶುಗರ್ ಲೆವೆಲ್. ಸೊ ಇಟ್ ವಿಲ್ ಹೆಲ್ಪ್ಸ್ ಟು ಮೇಂಟೈನ್ ದ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್. ಸೊ ವಿ ನೋ ಓನ್ಲಿ ಒನ್ ಹಾರ್ಮೋನ್ ದಟ್ ಈಸ್ ಅ ಇನ್ಸುಲಿನ್. ಸೊ ಒನ್ ಮೋರ್ ಹಾರ್ಮೋನ್ ಈಸ್ ಆಲ್ಸೋ ದರ್. ಸೊ ಅದು ಯಾವ ಹಾರ್ಮೋನ್ ಅಂತ ಹೇಳಿದ್ರೆ ಗ್ಲೂಕಗಾನ್. ಸೊ ದ ಇನ್ಸುಲಿನ್ ಅಂಡ್ ದ ಗ್ಲೂಕಗಾನ್, ಸೊ ದೀಸ್ ಟು ಹಾರ್ಮೋನ್ಸ್ ಸೊ ದೀಸ್ ವಿಲ್ ಟುಗೆದರ್ ವರ್ಕ್. ಸೊ ಎರಡು ಒಟ್ಟಿಗೆ ವರ್ಕ್ ಮಾಡಿ ನಮ್ದು ನಾರ್ಮಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಾಟ್ ಇನ್ಸುಲಿನ್ ವಿಲ್ ಡೂ ಅಂತ ಹೇಳಿದ್ರೆ ಸೊ ಇನ್ಸುಲಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೊ ಆಫ್ಟರ್ ಫುಡ್ ಸೊ ವಾಟ್ ದ ಗ್ಲೂಕೋಸ್ ವಿಚ್ ಇಸ್ released from our food, so it will transfer that glucose from blood to cell. So the insulin that will decreases the blood glucose level, and the glucagon which is doing the reverse function of it. So the glucagon ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೊ
So it will transfer the glucose which is present in the cell to into the bloodstream. So whenever it is needed, so glucagon will increases the blood sugar level. So both insulin and the glucagon, so these will work together to maintain the normal to manage the blood glucose level. So usually ಈಗ ಫಾಸ್ಟಿಂಗ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಸೊ ನಾವೀಗ ಫಾಸ್ಟಿಂಗ್, ಸೊ ಈ 7 to 8 hours ಫಾಸ್ಟಿಂಗ್ ಅಲ್ಲಿ ಇರ್ತೇವೆ. ಸೊ ಈ ತರ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಬ್ಲಡ್ ಶುಗರ್ ಲೆವೆಲ್ ಡ್ರಾಪ್ ಡೌನ್ ಆಗುತ್ತೆ. ಸೊ ಬ್ಲಡ್ ಶುಗರ್ ಲೆವೆಲ್ ಬಟ್ ಇಟ್ ಶುಡ್ ನಾಟ್ ಬಿ ಡ್ರಾಪ್ ಡೌನ್ ಬಿಲೋ 70 or 60. ಸೊ ಈ ತರ ಕಂಡೀಷನ್ ಆದರೆ ಸೊ ಹೈಪೋಗ್ಲೈಸೆಮಿಯಾ ಆಗುತ್ತೆ. ಸೊ ಯು ಶುಡ್ ನಾಟ್ ಬಿ ಡ್ರಾಪ್ ಡೌನ್ ಬಿಲೋ 70 or 50. ಸೊ ಆಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫಾಸ್ಟಿಂಗ್ ಕಂಡೀಷನ್ ಅಲ್ಲಿ ಇದ್ದಾಗ ದ ಗ್ಲೂಕಾಗಾನ್ ವಿಲ್ ವರ್ಕ್. So the glucagon that will the transfer the glycogen, the stored form of the glucose which is present in the cell to our bloodstream, so that it will maintain our blood sugar level when we are in fasting. And after food, so the after food ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಫುಡ್ ಇಂದ. ಸೊ ಆಗ ಇನ್ಸುಲಿನ್ ವಿಲ್ ವರ್ಕ್. ಸೊ ದ ಇನ್ಸುಲಿನ್, ಸೊ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಏನಾಗಿದೆ ಅದನ್ನು ಅದು, ಸೊ ಇನ್ಸುಲಿನ್ ವಿಲ್ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ದ್ಯಾಟ್ glucose which is present in the blood to cell. So these both insulin and the glucagon, so which will together work to maintain us or to manage the normal blood glucose level. ಸೊ ಬಟ್ ಡಯಾಬಿಟೀಸ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಸೊ ಡಯಾಬಿಟೀಸ್ ಇದ್ದವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಹಿಯರ್ ದ ಪ್ರಾಬ್ಲಮ್ ಈಸ್ ವಿತ್ ದ ಇನ್ಸುಲಿನ್, ನಾಟ್ ವಿತ್ ದ ಗ್ಲೂಕಾಗಾನ್. ಸೊ ಮೇನ್ಲಿ ಇಲ್ಲಿ ಇನ್ಸುಲಿನ್ ವರ್ಕ್ ಆಗಲ್ಲ. ಸೊ either the insulin is completely absent or the insulin is, if it is present also, it is non-functional. So the mainly two conditions. So if the insulin is completely absent or if the insulin is present, so it will not work properly. So these are the two conditions in the diabetes mellitus. So usually ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜನ ಏನು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದ್ರೆ ಏನಾಗಲ್ಲ, ಸೊ ಅದಕ್ಕೆ ಪ್ರಾಪರ್ ಅಂತ ಥಿಂಕ್ ಮಾಡ್ತಾರೆ. ಸೊ ಅದು ಪ್ರಾಪರ್ ಮೆಡಿಕೇಶನ್ ಏನು ಅವರು ತಗೊಳ್ಳಲ್ಲ, ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲ್ಲ, ಡಯಟ್ ಮಾಡಿಫಿಕೇಶನ್ ಆಗಿಲ್ಲ, ಏನೂ ಮಾಡಲ್ಲ. ಬಟ್ ಇಫ್ ಅವರ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ರಿಮೈನ್ಸ್ ಹೈ ಫಾರ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಡೆಫಿನೆಟ್ಲಿ ಕಾಸ್ ಸಿವಿಯರ್ ಕಾಂಪ್ಲಿಕೇಶನ್. ಮೇನ್ಲಿ ಇಟ್ ವಿಲ್ ಕಾಸ್ ಡ್ಯಾಮೇಜ್ ಟು ದ 3 organs. ಸೊ ದಟ್ ಈಸ್ retina of the eyes and kidney and so the nerves of the brain cells. So these 3 organs mainly diabetes mellitus ಇಂದ ಎಫೆಕ್ಟ್ ಆಗ್ತದೆ ಇಫ್ ನಮ್ದು ಬ್ಲಡ್ ಶುಗರ್ ಲೆವೆಲ್ ತುಂಬಾನೇ ಏನು ಅವರ ಪೀರಿಯಡ್ ಆಫ್ ದ ಟೈಮ್ ಹೈ ಇದೆ ಅಂತ ಹೇಳಿದ್ರೆ. ಸೊ ಮೇನ್ಲಿ what diabetes mellitus, it will cause the 3 complication: diabetic retinopathy, diabetic neuropathy and the diabetic nephropathy. So this is about the diabetes. So the what insulin will do. So what is diabetes? So this is about the small introduction about the diabetes. And so the next is obesity. So obesity, so what is obesity? Obesity ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಎಕ್ಸೆಸ್ ಫ್ಯಾಟ್ ಡೆಪಾಸಿಷನ್ ಆಗೋದು. ಸೊ ಫ್ಯಾಟ್ ಅನ್ನೋದು ಏನಿದೆ ಬಾಡಿಯಲ್ಲಿ ಎಕ್ಸೆಸ್ ಡೆಪಾಸಿಟ್ ಆಗಿರ್ತದೆ. ಸೊ ಒಬೆಸಿಟಿ ನಾವು ಹೇಗೆ ಮೆಜರ್ ಮಾಡ್ಬೋದು? ಸೊ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ದ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಫಾರ್ ದ ಒಬೆಸಿಟಿ ಇಸ್ BMI. So the BMI is nothing but the body mass index. So if our body mass index below 18.5, so then it is considered as we are underweight. So if it is between 18.5 to 24.9, so then it is considered as a normal. And if it is between 24.9 to 30, so then it is a overweight. And above 30, so we can categorize it as a obese condition. So obese ಅನ್ನೋ grade 1, grade 2, grade 3 ಅಂತ ಇರುತ್ತೆ. So if it is between above 30 to 34.9 ಅಂತ ಹೇಳಿದ್ರೆ it's a grade 1 obesity. And if it is between 35 to 39.9 ಅಂತ ಹೇಳಿದ್ರೆ it is a grade 2 obesity. And above 40 it is a morbid condition. So above 40 or above 40 it is a morbid condition and it is a grade 3 obesity. So these are the different stages of the obesity. So obesity ಅನ್ನೋದು ಹೇಗಾಗುತ್ತೆ, ನಮ್ಮ ಬಾಡಿಯಲ್ಲಿ ಫ್ಯಾಟ್ ಡಿಪಾಸಿಷನ್ ಹೇಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, so we will burn the less amount of the calories than we take. So ಇದಕ್ಕೆ ಕಾಮನ್ ರೀಸನ್ಸ್ ಎಲ್ರಿಗೂ ಗೊತ್ತೇ ಇದೆ. ಏನಂತ ಹೇಳಿದ್ರೆ, ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಆರ್ ಟೇಕಿಂಗ್ ಸ್ಟೀರಾಯ್ಡ್ಸ್, ಮೆಡಿಸಿನ್ಸ್, ಸೊ the lack of doing physical activity. So these are the common reasons for the obesity. ಸೊ ಒಬೆಸಿಟಿಯಲ್ಲಿ ಮೇನ್ಲಿ ಹೆಲ್ತ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಮೇನ್ಲಿ ದ ಟೈಪ್ 2 ಡಯಾಬಿಟೀಸ್ ಆ್ಯಂಡ್ ಹೈ ಬ್ಲಡ್ ಪ್ರೆಷರ್. ಸೊ ಆ್ಯಂಡ್ ದೆನ್ ದ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಲೈಕ್ PCOD ಆರ್ ದ PCOS. ಸೊ ಇದೆಲ್ಲ ದ ಕಾಮನ್ ಪ್ರಾಬ್ಲಮ್ಸ್ ನಮಗೆ ಏನು ಒಬೆಸಿಟಿಯಲ್ಲಿ ಬರುವಂಥ. ಸೊ ದೀಸ್ ಆರ್ ದ ಸಿವಿಯರ್ ಕಾಂಪ್ಲಿಕೇಶನ್ಸ್ ಆಫ್ ದ obesity. So now you get to know what is diabetes and obesity. So nimಗೊಂದು common idea ಸಿಕ್ಕಿದೆ what is diabetes and the obesity. So our main topic is, so how obesity and the diabetes are connected. So ಹೇಗೆ diabetes and obesity relate ಆಗಿದೆ, so how it is connected. So these I'm going to discuss now.
ಸೊ ಈಗ ಎಲ್ಲ ಏನು ಕಂಡೀಷನಲ್ಲಿ ಡಯಾಬಿಟೀಸ್ ಅಂಡ್ ಒಬೆಸಿಟಿ ಅನ್ನೋದು ತುಂಬ ಕಾಮನ್. ಸೊ ಎಲ್ಲ ಈಗ ಡಯಾಬಿಟೀಸ್ ಇದ್ರೆ ಪೀಪಲ್ಗೆ ಅವ್ರು ಒಬೇಸೇ ಆಗಿರ್ತಾರೆ. ಇಫ್ ದೇ ಆರ್ ಒಬೇಸ್, ಸೊ ದೆನ್ ಡಯಾಬಿಟೀಸ್ ಅನ್ನೋದು ಅವರಿಗೆ ಇದ್ದೇ ಇರುತ್ತೆ. ಸೊ ಈ ಥರ ಡಯಾಬಿಟೀಸ್ ಅಂಡ್ ಒಬೆಸಿಟಿ ಇರುವಂಥ ಪೀಪಲ್ ಯೂಶಲಿ 70 to 80%. ಸೊ ಈಗ ಪ್ರಪೋರ್ಷನ್ ನೋಡೋದು ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಬಿಟ್ವೀನ್ 70 to 80% ಲೈಕ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ಬೋತ್ ದ ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ. ಆ್ಯಂಡ್ ದೆನ್ ನೆಕ್ಸ್ಟ್, ಸೊ ನೆಕ್ಸ್ಟ್ ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ ಅಂತ ಹೇಳಿದ್ರೆ ಮೇನ್ಲಿ ಅದರಲ್ಲೊಂದು ಒಂದು ಟರ್ಮೇ ಯೂಸ್ ಮಾಡಿರ್ತಾರೆ ಅದಕ್ಕೆ, ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ ಅಂತ ಹೇಳಿದ್ರೆ ಡಯಾಬಿಸಿಟಿ ಅಂತ. ಸೊ ಇದು ಕಾಮನ್ ಆಗಿರುತ್ತಲ್ವ, ಸೊ ಹಾಗಾಗಿ ಇದು ಡಯಾಬಿಸಿಟಿ ಅನ್ನೋದೇ ಒಂದು ಟರ್ಮ್ ಆಗಿದೆ. ಸೊ ಇದು ಎರಡರಲ್ಲೂ ಕಾಮನ್ ಫೀಚರ್ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ನಾವು ಯೂಶಲಿ ಕೇಳ್ತಾ ಇರ್ತಿದ್ದೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಬಟ್ ವಾಟ್ ಎಕ್ಸಾಕ್ಟ್ಲಿ ದ ಇನ್ಸುಲಿನ್ ರೆಸಿಸ್ಟೆನ್ಸ್? ಸೊ ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿಯಲ್ಲಿ ಕಾಮನ್ ಆಗಿರುವಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಈಗ ಒಬೆಸಿಟಿ ಆಗಿದ್ರೆ ಟೈಪ್ 2 ಡಯಾಬಿಟೀಸ್ ಹೇಗೆ ಬರುತ್ತೆ? ಸೊ ಇದನ್ನು ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್. ಸೊ ವಿ ಹ್ಯಾವ್ 2 types of adipose tissue, like central adipose tissue and the peripheral adipose tissue. So the central adipose tissue, so it is nothing but fat. So it is a very lipolytic. So and that is converted into the free fatty acid. So free fatty acid level goes on increases, it rises in the body, and that free fatty acid level will convert into the diacyl glycerols. ಈ diacyl glycerols ಏನು ಮಾಡುತ್ತೆ ಅಂತ ಹೇಳಿದ್ರೆ, that diacyl glycerols will block the insulin receptor which is present on our body cell, so that insulin will not able to come and bind to that receptor because it is already blocked by the diacyl glycerols. So insulin will not able to take the glucose which is present in the blood to the cell, so the blood sugar level will remain high. So here the insulin will not work properly. So this condition is called as insulin resistant. So the increased amount of the free fatty acid in our blood cell, so which will not ಅದು ಇನ್ಸುಲಿನ್ ಏನಿದೆ ನಮ್ಮ ಬಾಡಿಲಿ ಅದನ್ನು ವರ್ಕ್ ಆಗೋಕ್ಕೆ ಅದು ಬಿಡಲ್ಲ. ಸೊ ಇಟ್ ವಿಲ್ ಕಂಪ್ಲೀಟ್ಲಿ ಬ್ಲಾಕ್ ದ ಇನ್ಸುಲಿನ್ ರಿಸೆಪ್ಟರ್ಸ್. ಸೊ ವಾಟ್ ಈಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ, ಇನ್ಸುಲಿನ್ ಇಸ್ ದೇರ್ ಇನ್ ಅವರ್ ಬಾಡಿ ಬಟ್ ಇಟ್ಸ್ ನಾಟ್ ಏಬಲ್ ಟು ಡೂ ದ ಪ್ರಾಪರ್ function. So and other common features ಏನಂತ ಹೇಳಿದ್ರೆ, one is a insulin resistance and other common features ಏನಂತ ಹೇಳಿದ್ರೆ, so it is a PCOD ಆಗಿರ್ಬೋದು, ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ ಇದ್ದವರಿಗೆ PCOD ಅನ್ನೋದು ಕಾಮನ್ ಆಗಿರುತ್ತೆ, or the sleep apnea. So these are the common features both the diabetic and the obese condition ಅಲ್ಲಿ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್, ಸೊ ಇದನ್ನು ಕ್ಯೂರ್ ಮಾಡ್ಬೋದಾ? ಸೊ ಡಯಾಬಿಟೀಸನ್ನು ಹೇಗೆ ಕ್ಯೂರ್ ಮಾಡ್ಬೋದು ಆ್ಯಂಡ್ ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ? ಸೊ ಹೇಗಂತ ಹೇಳಿದ್ರೆ ಕಾಸಲ್ಲೇ ಇದೆ. ಸೊ ಡಯಾಬಿಟೀಸ್ ಅಂತ ಹೇಳಿದ್ರೆ, ಡಯಾಬಿಟೀಸ್ ದ ಮೇನ್ ಕಾಸ್ ಇಸ್ ಒಬೆಸಿಟಿ. ಸೊ ನಾವೀಗ 5 to 10% ರೂಲ್ ಇಸ್ ದೇರ್. ಸೊ 5 to 10% ಅಂತ ಹೇಳಿದ್ರೆ, ಸೊ ನಾವೀಗ 5 to 10% ಅಷ್ಟು ವೆಯ್ಟ್ ರಿಡಕ್ಷನ್ ಆದರೆ, ಸೊ ಡೆಫಿನೆಟ್ಲಿ ಡಯಾಬಿಟೀಸ್ ಅನ್ನುವಂಥದ್ದು ಮ್ಯಾನೇಜ್ ಆಗುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಟು ಇಂಪ್ರೂವ್ ದ ಇನ್ಸುಲಿನ್ ಸೆನ್ಸಿಟಿವಿಟಿ, ಇಟ್ ವಿಲ್ ಹೆಲ್ಪ್ಸ್ ಟು ಮ್ಯಾನೇಜ್ ದ ಬ್ಲಡ್ ಶುಗರ್ ಲೆವೆಲ್. ಸೊ ಗ್ರ್ಯಾಜುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಡಯಾಬಿಟೀಸ್ ಮೆಡಿಕೇಶನ್ ತಗೊಳ್ಳುವಂಥದ್ದು ಕೂಡ ಸೊ ಈ ಥರ ನೆಸೆಸಿಟಿ ಇರಲ್ಲ. ಸೊ ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಈಸ್ very important, so when we are having the diabetes. So now you get to know what is diabetes and obesity, and so how they are interconnected. So diabetes andre enu, obesity andre enu, adu hege interconnected agide anta heli. So ಈಗ if you have any questions you can ask. So later I'll go for the diet part, so I'll explain so how carbohydrate is important on all. So if you have any doubts you can clarify. So you can drop your question in the comment section. So please drop your question in the comment section if you have any doubts, any questions. With the diet we can reduce the weight. Yeah, definitely diet ಮಾಡೋದು ಅಂತ ಹೇಳಿದ್ರೆ, ಸೊ ದ ನಾರ್ಮಲ್ ಬ್ಯಾಲೆನ್ಸ್ಡ್ ಡಯಟ್ ಏನಿದೆ, ಸೊ ನಾರ್ಮಲ್ ಬ್ಯಾಲೆನ್ಸ್ಡ್ ಡಯಟ್ ಪ್ಯಾಟರ್ನ್ ಫಾಲೋ ಮಾಡಿದ್ರೆ, ಸೊ ದ ಪ್ರಾಪರ್ ನ್ಯೂಟ್ರಿಯೆಂಟ್ ತಗೊಂಡ್ರೆ, ಸೊ ದ ಡೆಫಿನೆಟ್ಲಿ ವಿ ವಿಲ್ ರಿಡ್ಯೂಸ್ weight. ಸೊ ಡೆಫಿನೆಟ್ಲಿ if you have any other question please drop your question.
So please drop your questions in the comment section, and definitely I'll give answer for that. So can you explain about the type of diabetes? Yeah, so type of diabetes ಅಂತ ಹೇಳಿದ್ರೆ it is type 1 and the type 2 diabetes. So mainly the type 1 diabetes ಅಂತ ಹೇಳಿದ್ರೆ it is a complete it is insulin dependent diabetes. So ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ type 1 diabetes ಅಲ್ಲಿ mainly it is an autoimmune condition. So autoimmune condition ಅಂತ ಹೇಳಿದ್ರೆ our bodies, the immune system itself that will attack the beta cells of the pancreas. So the beta cell is not there and the insulin will not produce. So it's a condition where we'll call as a type 1 diabetes. So here the insulin will not at all produce in the body. So because our immune system will directly cause damage to the beta cells of the pancreas. So main treatment for the type 1 diabetes is the taking insulin. So only the insulin like injection they have to take. So if they're having the type 1 diabetes. And so the next is a type 2 diabetes. So the type 2 diabetes ಅಂತ ಹೇಳಿದ್ರೆ ಇಲ್ಲಿ insulin resistance ಆಗಿರುತ್ತೆ. So ಅಲ್ಲಿ type 1 diabetes ಅಲ್ಲಿ insulin is a completely, so ಏನು insulin present ಇರಲ್ಲ, insulin is absent. So because of the autoimmune condition. And in the type 2 diabetes the insulin is present, so but it is not able to do the proper function. So it is called as the insulin resistance. So it's a difference between the type 1 and the type 2 diabetes. How is obesity and diabetes are related? Yeah, so just I have explained how diabetes and obesity is related ಅಂತ ಹೇಳಿದ್ರೆ, ಸೊ ಈಗ ಒಬೆಸಿಟಿ ಅಂತ ಹೇಳಿದ್ರೆ ನಮ್ಮ ಬಾಡಿಲಿ ಏನು ಫ್ಯಾಟ್ ಸೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫ್ರೀ ಫ್ಯಾಟಿ ಆಸಿಡ್ ಲೆವೆಲ್ ಬಾಡಿಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಫ್ರೀ ಫ್ಯಾಟಿ ಆಸಿಡ್ ಲೆವೆಲ್ ವಿಲ್ ನಾಟ್ ಎಲೋ ದ ಇನ್ಸುಲಿನ್ ಟು ವರ್ಕ್ ಪ್ರಾಪರ್ಲಿ. ಸೊ ಒಬೆಸಿಟಿ ಅನ್ನುವಂಥದ್ದು ಇಟ್ ವಿಲ್ ಕಾಸಸ್ ದ ಇನ್ಸುಲಿನ್ ರೆಸಿಸ್ಟೆನ್ಸ್ and definitely it will causes the type 2 diabetes, not type 1 diabetes. So type 1 diabetes, it's come from the autoimmune condition, and the type 2 diabetes is because of the insulin resistance. Okay. So how much should I walk or exercise? So how much should I walk or exercise ಅಂತ ಹೇಳಿದ್ರೆ, so the daily 7,000 to 10k steps and at least 35 minutes to at least 35 to 45 minutes of physical activity. So ಈ ತರ ಮಾಡೋದ್ರಿಂದ we can manage the diabetes level and we can manage the sugar level. So because ಈಗ ನೀವು 30 minutes ನಾವು ಫಿಸಿಕಲ್ ಆಕ್ಟಿವ್ ಆರ್ ಆಫ್ಟರ್ ಮೀಲ್ ಅಟ್ಲೀಸ್ಟ್ 15 minutes ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ದ ಮಸಲ್ ವಿಲ್ ಇಟ್ ವಿಲ್ ಟೇಕ್ ದ ಗ್ಲೂಕೋಸ್ ಫ್ರಮ್ ದ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಫಾರ್ ಎನರ್ಜಿ. ಸೊ ವಿದೌಟ್ ಇನ್ಸುಲಿನ್, ಸೊ ದ ಮಸಲ್ ವಿಲ್ ಟೇಕ್ ಅಪ್ ದಟ್ ಗ್ಲೂಕೋಸ್ ಫಾರ್ ಎನರ್ಜಿ ಆಫ್ಟರ್ ದ ಮೀಲ್. ಸೊ ಇಟ್ ವಿಲ್ ಪ್ರಿವೆಂಟ್ ಅವರ್ ಇನ್ಸುಲಿನ್ ಸ್ಪೈಕ್. ಸೊ ಆಫ್ಟರ್ 15 minutes ಅಟ್ಲೀಸ್ಟ್ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ, ಸೊ ಇದು ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಸೊ ಲೈಕ್ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಆರ್ ದ ಬ್ರಿಸ್ಕ್ ವಾಕಿಂಗ್. ಸೊ ಅಟ್ಲೀಸ್ಟ್ 7,000 to 10,000 steps we can do like daily basis, and or 30 to 45 minutes of physical activity, so we have to do. So is it safe to take treatment for a person who has insulin resistance, ma'am? So definitely, so it is in Colors we have weight loss treatment. So definitely it will helps to reducing your weight, and if we reduce the weight, definitely the insulin resistance will cure, and it is 100% so safe and no side effect, nothing. So the taking treatment for the diabetes and insulin resistance is 100% safe.
give me some options to treat my sweet cravings. Yeah, so during the sweet cravings is ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಆಫ್ಟರ್ ಮೀಲ್ ಸ್ವೀಟ್ ತಿನ್ನಬೇಕು ಅಂತ ಅನ್ಸೋದು. ಸೊ ಈಗ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಸೊ ವಿ ಕ್ಯಾನ್ ಹ್ಯಾವ್ ದ ಕಾರ್ಡಮಮ್ ವಾಟರ್. ಸೊ ಈ ಥರ ಕಾರ್ಡಮಮ್ ವಾಟರ್ ತಗೊಳ್ಳೋದ್ರಿಂದ ಸ್ವೀಟ್ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ. ಸೊ ಮೇನ್ಲಿ ನಮ್ಮ ಬಾಡಿಲಿ ಹೈಡ್ರೇಷನ್, ದ ವಾಟರ್ ಲೆವೆಲ್ ಕಮ್ಮಿ ಆದ್ರೇನೆ ಸೊ ಇಲ್ಲಿ ಸ್ವೀಟ್ ಕ್ರೇವಿಂಗ್ಸ್ ಆಗುವಂಥದ್ದು. ಸೊ ವಿ ಹ್ಯಾವ್ ಟು ಟೇಕ್ ದ ಪ್ರಾಪರ್ ಅಟ್ಲೀಸ್ಟ್ 4 liters ಆಫ್ ವಾಟರ್ ಪರ್ ಡೇ. ಸೊ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಮ್ಯಾನೇಜ್ ಬೈ ಟೇಕಿಂಗ್ ಇಟ್ ದ ಬೆರೀಸ್. ಸೊ ದ ಬೆರೀಸ್ ಹ್ಯಾವ್ ದಿಸ್ less glycemic index foods, so the berries are, so we can take the berries when we are having the sweet craving. So the mainly proper hydration irbeku, so body li sufficient water, so ilde iruvanta condition alli sweet cravings annuvantadu agutte. Okay, next, so I'll discuss about the like diet patterns and importance of the carbohydrates. So why you have to take the carbohydrates and all, I'll discuss about that. After that, if you have any questions related to the diet part, so you can ask me. ಸೊ ದ ಇಂಪಾರ್ಟೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಮೇನ್ಲಿ ಈಗ ಡಯಟ್ ಅಂತ ಬಂದಾಗ ತುಂಬ ಜನ ಥಿಂಕ್ ಮಾಡುವಂಥದ್ದು ವಿ ಹ್ಯಾವ್ ಟು ಅವಾಯ್ಡ್ ಕಾರ್ಬೋಹೈಡ್ರೇಟ್ಸ್, ವಿ ಶುಡ್ ನಾಟ್ ಟೇಕ್ ಕಾರ್ಬೋಹೈಡ್ರೇಟ್ಸ್. ಸೊ ದ ಕಂಪ್ಲೀಟ್ ಆಗಿ ಕಾರ್ಬೋಹೈಡ್ರೇಟನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದು ಕಾನ್ಸೆಪ್ಟ್ ತುಂಬ ಜನರಿಗೆ ಇರುತ್ತೆ. ಸೊ ಬಟ್ ಇಟ್ ಶುಡ್ ಲೈಕ್ ಯು ಶುಡ್ ನಾಟ್ ಡೂ ಲೈಕ್ ದಟ್. ಕಾರ್ಬೋಹೈಡ್ರೇಟನ್ನು ಕಂಪ್ಲೀಟ್ ಆಗಿ ಡಯಟಿಂದ ಅವಾಯ್ಡ್ ಮಾಡಬಾರ್ದು, ಬಿಕಾಸ್ ದ ಓನ್ಲಿ ಸೋರ್ಸ್ ಆಫ್ ದ ಎನರ್ಜಿ ಫಾರ್ ಅವರ್ ಬಾಡಿ ಈಸ್ the glucose, which is released from the carbohydrates. So only source of the energy is the glucose, so we needs energy. So glucose is very important for the brain function also. So the avoiding complete carbohydrate, it is not at all the solution. ಸೊ ಯಾವ ಥರ ಕಾರ್ಬೋಹೈಡ್ರೇಟ್ ಸೆಲೆಕ್ಟ್ ಮಾಡ್ತೇವೆ, ಇನ್ ವಿಚ್ ಫಾರ್ಮ್ ವಿ ಆರ್ ಸೆಲೆಕ್ಟಿಂಗ್ ದ ಕಾರ್ಬೋಹೈಡ್ರೇಟ್, ಅದು ನಮ್ಮ ಬಾಡಿಗೆ ಹೇಗೆ ರೆಸ್ಪಾಂಡ್ ಆಗುತ್ತೆ ಅನ್ನೋದು ಸೊ ಇಲ್ಲಿ ಡಯಾಬಿಟೀಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ಲಿ ದ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರೆ 2 types ಆಫ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಈಗ ಯೂಶಲಿ ದ ಕಾರ್ಬೋಹೈಡ್ರೇಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮದು ಏನು ವೆನ್ ಲೈಕ್ ಫುಡ್ ತಿಂದಾಗ ಸೊ ಇಲ್ಲಿ ಕಾರ್ಬೋಹೈಡ್ರೇಟ್ ವಿಲ್ ರಿಲೀಸ್ ಇಸ್ ದ ಗ್ಲೂಕೋಸ್ ಆ್ಯಂಡ್ ದ ಇನ್ಸುಲಿನ್ ದಟ್ ವಿಲ್ ಟ್ರಾನ್ಸ್ಫರ್ ದ ಗ್ಲೂಕೋಸ್ ಫ್ರಮ್ ಸೆಲ್ ಟು ಬ್ಲಡ್ ಟು ಸೆಲ್. ಸೊ ಯೂಶಲಿ ದಿಸ್ ಕಂಡೀಷನ್ ಆಗುತ್ತೆ. ಬಟ್ ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಈ ಸಿಸ್ಟಮ್ ಏನು ಡಿಸ್ಟರ್ಬ್ ಆಗಿರುತ್ತೆ. ಸೊ ಈ ಸಿಸ್ಟಮ್ ಅಂತೂ ಡಯಾಬಿಟಿಸ್ ಅಲ್ಲಿ ವರ್ಕೇ ಆಗಲ್ಲ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಸೆಲೆಕ್ಟ್ ದ ಕಾರ್ಬೋಹೈಡ್ರೇಟ್. ಸೊ ಇಟ್ ಮೇ ಬಿ ಸಿಂಪಲ್ ಆರ್ ದ carbohydrates are 2 types, the simple sugar, simple carbohydrates and the complex carbohydrate. So the simple carbohydrates ಅಂತ ಹೇಳಿದ್ರೆ so it's made up of the simple sugar molecules. ಸೊ ಈ ಸಿಂಪಲ್ ಶುಗರ್ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಇಮಿಡಿಯೇಟ್ಲಿ ರಿಲೀಸಸ್ ಸೊ ಇಟ್ ಇಸ್ ಅಬ್ಸಾರ್ಬ್ ಕ್ವಿಕ್ಲಿ ಆ್ಯಂಡ್ ರಿಲೀಸಸ್ ದ ಗ್ಲೂಕೋಸ್ ಇನ್ ಟು ದ ಬ್ಲಡ್ ಸ್ಟ್ರೀಮ್. ಸೊ ಇಟ್ ಇಸ್ ಕಾಸಸ್ ಅ ರ್ಯಾಪಿಡ್ ಸ್ಪೈಕ್ ಆಫ್ ದ ಬ್ಲಡ್ ಶುಗರ್. ಸೊ ಈಗ ಟೈಪ್ 2 ಡಯಾಬಿಟೀಸ್ ಮೆಲಿಟಸ್ ಕಂಡೀಷನ್ ಇರೋರು ಸೊ ಈ ಥರ ತಗೊಂಡ್ರೆ ಏನು ಸಿಂಪಲ್ ಶುಗರ್ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಏನು ಇನ್ಸುಲಿನ್ ಪ್ರಾಪರ್ ಆಗಿ ವರ್ಕ್ ಮಾಡಲ್ಲ. ಸೊ ಹಾಗಾಗಿ ಸೊ ಪ್ಯಾಂಕ್ರಿಯಾಸ್ ವಿಲ್ ಪ್ರೊಡ್ಯೂಸ್ ಮೋರ್ ಇನ್ಸುಲಿನ್. ಸೊ ಟು ಬ್ರೇಕ್ ದಟ್ ರೆಸಿಸ್ಟೆನ್ಸ್ ದ ಪ್ಯಾಂಕ್ರಿಯಾಸ್ ವಿಲ್ ಪ್ರೊಡ್ಯೂಸ್ ದ ಮೋರ್ ಇನ್ಸುಲಿನ್. ಸೊ ಹಾಗೆ ಏನು ತುಂಬ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಆದಾಗ ನಮ್ಮ ಬಾಡಿಲಿ ಹೈಪರ್ ಇನ್ಸುಲಿನೇಮಿ ಅಂತ ಆಗುತ್ತೆ. ಇಟ್ ಈಸ್ ಆಲ್ಸೋ ವೆರಿ ದ ಸಿವಿಯರ್ ಕಾಂಪ್ಲಿಕೇಶನ್ಸ್. ಸೊ ವಿ ಶುಡ್ ನಾಟ್ ಆಪ್ಟ್ ಫಾರ್ ದ ಸಿಂಪಲ್ ಶುಗರ್ಸ್ ವೆನ್ ವಿ ಆರ್ ಹ್ಯಾವಿಂಗ್ ದ ಕಂಡೀಷನ್ಸ್ ಲೈಕ್ ಡಯಾಬಿಟೀಸ್, ಎಸ್ಪೆಷಲಿ ದ type 2 diabetes. So simple sugars example usually white rice or the sweet beverages, maida, biscuits. So these are the simple the common example for the simple sugars. And so the one more carbohydrate is there, so that is a complex carbohydrate. So we have to choose the complex carbohydrates. The complex carbohydrate ಅಂತ ಹೇಳಿದ್ರೆ it is made up of the long chain of sugar molecules. ಇದು ತುಂಬ ಏನು ಸ್ಲೋ ಆಗಿ ಬ್ರೇಕ್ ಡೌನ್ ಆಗುತ್ತೆ, ತುಂಬ ಸ್ಪೀಡಾಗಿ ಬ್ರೇಕ್ ಡೌನ್ ಆಗಲ್ಲ. ಸೊ ಇಟ್ಸ್ ಸ್ಲೋಲಿ ಬ್ರೇಕ್ ಡೌನ್ ಆ್ಯಂಡ್ ಇಟ್ ವಿಲ್ ಗ್ರ್ಯಾಜುಲಿ ರಿಲೀಸಸ್ ದ ಗ್ಲೂಕೋಸ್ ಇನ್ ಟು ಅವರ್ ಬ್ಲಡ್ ಸ್ಟ್ರೀಮ್. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮದು ಬಾಡಿಯಲ್ಲಿ ಆಫ್ಟರ್ ಮೀಲ್ ದ ಶುಗರ್ ಲೆವೆಲ್ ಸ್ಪೈಕ್ ಆಗಲ್ಲ. And so it will helps to manage the normal blood sugar level, the complex carbohydrate. For example, the complex carbohydrate ಅಂತ ಹೇಳಿದ್ರೆ oats or whole wheat roti. ಸೊ ಇದೆಲ್ಲ ಏನಂತ ಹೇಳಿದ್ರೆ the complex carbohydrate ಆಗಿರುತ್ತೆ. ಸೊ ಈ complex carbohydrate ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೊ ಇಟ್ ಇಸ್ ಬ್ರೇಕ್ ಡೌನ್ ಸ್ಲೋಲಿ. ಸೊ ಸ್ಲೋ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ದ ಪ್ಯಾಂಕ್ರಿಯಾಸ್ ಕೂಡ ಅಷ್ಟೇ ಇಟ್ ವಿಲ್ ಸ್ಲೋಲಿ ರಿಲೀಸಸ್ ದ ಇನ್ಸುಲಿನ್. ಸೊ ಈವನ್ ದೋ ವಿ ಆರ್ ಇನ್ಸುಲಿನ್ ರೆಸಿಸ್ಟೆಂಟ್, ದ ಸೆಲ್ ವಿಲ್ ಸ್ಲೋಲಿ ಟೇಕ್ ಅಪ್ ದ ಗ್ಲೂಕೋಸ್. ಸೊ ಕಾರ್ಬೋಹೈಡ್ರೇಟ್ ಎಲಿಮಿನೇಟ್ ಮಾಡೋದು ಸೊಲ್ಯೂಷನ್ ಅಲ್ಲ. ವಿಚ್ ಟೈಪ್ ಆಫ್ ದ ಕಾರ್ಬೋಹೈಡ್ರೇಟ್ ವಿ ಆರ್ ಸೆಲೆಕ್ಟಿಂಗ್, ಸೊ ದ ವಿಚ್ ಟೈಪ್ ಆಫ್ ದ ಕಾರ್ಬೋಹೈಡ್ರೇಟ್ ವಿ ಆರ್ ಟೇಕಿಂಗ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ದ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಲೈಕ್ ಬ್ರೌನ್ ರೈಸ್, ಕ್ವಿನೋವಾ ಆರ್ oats, barley and all. So these are the complex carbohydrate. We have to select the complex carbohydrate. So carbohydrate ಅನ್ನು ಕಂಪ್ಲೀಟ್ ಆಗಿ ಡಯಟ್ ಅಲ್ಲಿ ಎಲಿಮಿನೇಟ್ ಮಾಡಬಾರ್ದು. And so the one more
ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್. ಸೊ ವಾಟ್ ಈಸ್ ಗ್ಲೈಸೆಮಿಕ್ ಇಂಡೆಕ್ಸ್? ಸೊ ದ ಗ್ಲೈಸೆಮಿಕ್ ಇಂಡೆಕ್ಸ್ ಇಟ್ ವಿಲ್ ರ್ಯಾಂಕ್ ದ ಫುಡ್ ಫ್ರಮ್ 0 to 100. ಸೊ ಡಿಪೆಂಡಿಂಗ್ ಅಪಾನ್ ಹೌ ಕ್ವಿಕ್ಲಿ ಇಟ್ ವಿಲ್ ರೈಸಸ್ ದ ಬ್ಲಡ್ ಶುಗರ್ ಲೆವೆಲ್. ಸೊ ಯೂಶಲಿ ಈಗ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಇರುತ್ತೆ. ಸೊ ಈಗ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಅಂತ ಹೇಳಿದ್ರೆ ಸೊ ಇದು ಕ್ವಿಕ್ಲಿ ರೈಸಸ್ ದ ಬ್ಲಡ್ ಶುಗರ್ ಲೆವೆಲ್. ಬ್ಲಡ್ ಶುಗರ್ ಲೆವೆಲ್ ಅನ್ನುವಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪೈಕ್ ಆಗುತ್ತೆ. ಸೊ ಇಟ್ ಈಸ್ ಅ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ಅದೇ ವೈಟ್ ರೈಸ್ ಆಗಿರ್ಬೋದು ಆರ್ ಮೈದಾ, ಸೊ ಸಮ್ ಫ್ರೂಟ್ಸ್ ಲೈಕ್ ಬನಾನಾಸ್, ಮ್ಯಾಂಗೋ. ಸೊ ದೀಸ್ ಆರ್ ದ ಫುಡ್ಸ್ ಹ್ಯಾವಿಂಗ್ ಹೈ ಗ್ಲೈಸೆಮಿಕ್ ಇಂಡೆಕ್ಸ್. ಅಂಡ್ ದ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ಏನಂತ ಹೇಳಿದ್ರೆ so it will gradually it will prevent the glucose spike after our meals. So mainly oats agirbodu, brown rice agirbodu, or the fruits like apple, guava. So these are the fruits having the low glycemic index, and the berries. So mainly like complex carbohydrate and the glycemic index concept we should know. So before carbohydrate ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಕ್ಕಿಂತ we have to first so ಇಷ್ಟ ಐಡಿಯಾ ಇದ್ರೆ so we should not avoid carbohydrates because we need carbohydrate for the source of energy and for the brain function. So the glucose is much needed for the brain function. So we should not avoid carbohydrates. So and the next concept is fibers. How fiber is important? So fiber ಅನ್ನ ನಾವು ಯಾಕೆ ತಗೊಳ್ಬೇಕಂತ ಹೇಳಿದ್ರೆ mainly ಈಗ fiber it is a plant source. So fiber it is not completely digested or it is not completely absorbed in our body. So fiber ಅನ್ನುವಂಥದ್ದು. So fiber, so we have two types of fibers. ಒಂದು soluble fibers ಆಗಿರ್ಬೋದು, insoluble fibers ಆಗಿರ್ಬೋದು. So fiber ಅಂತ ಹೇಳಿದ್ರೆ it is a complex carbohydrate. So the soluble and the insoluble fibers. So the soluble fibers ಅಂತ ಹೇಳಿದ್ರೆ it will forms a gel like substances when it is reached to digestive tract. So it is the soluble carbohydrates ಅನ್ನೋಂಥದ್ದು. ಸೊ soluble carbohydrate ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮದು ಬ್ಲಡ್ ಶುಗರ್ ಲೆವೆಲ್ ಅನ್ನ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗಂತ ಹೇಳಿದ್ರೆ ಸೊ ದಿಸ್ ಜೆಲ್ ಲೈಕ್ the structure, so that it slows down the carbohydrate digestion and which will steadily releases the glucose into bloodstream. So it will prevent the spike after our meals. And so one more ಏನಂತ ಹೇಳಿದ್ರೆ the soluble fiber helps to manage our blood pressure. ಸೊ ಹೇಗೆ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಈಗ ಡಯಾಬಿಟೀಸ್ ಕಂಡೀಷನ್ ಇದೆ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಹೈ ಆಗಿರ್ಬೋದು, ಸೊ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇದೆಲ್ಲ ಕಾಮನ್ ಆಗಿರುತ್ತೆ. ಸೊ ದಿಸ್ ಸೊಲ್ಯುಬಲ್ ಫೈಬರ್ ಸೊ ದ್ಯಾಟ್ ವಿಲ್ ಬೈಂಡ್ ವಿತ್ ದ ಕೊಲೆಸ್ಟ್ರಾಲ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ಸ್ ಟು ಡ್ರ್ಯಾಗ್ ಔಟ್ ದ್ಯಾಟ್ ಕೊಲೆಸ್ಟ್ರಾಲ್ from our body. So it will helps to manage the blood pressure level. So these soluble fibers. And then the insoluble fibers ಅಂತ ಹೇಳಿದ್ರೆ so it is improves your bowel movement and it will adds bulk to the meal, and so it ಏನು ಮಾಡುತ್ತೆ ಅಂತ ಹೇಳಿದ್ರೆ it will give the feeling of fullness. ಸೊ ಇದು ನಮಗೆ ಹಂಗರ್ ಏನಿದೆ ಸೊ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮ್ಯಾನೇಜ್ ದ ವೇಟ್ ಇನ್ ಟೈಪ್ 2 ಡಯಾಬಿಟೀಸ್ ಆ್ಯಕ್ಚುಲಿ. ಸೊ ದ ಇನ್ಸೊಲ್ಯುಬಲ್ ಫೈಬರ್ಸ್ ಇಟ್ ಹೆಲ್ಪ್ಸ್ ಟು ಕಂಟ್ರೋಲ್ ಅವರ್ appetite. So are honey and dates are safe for diabetes? Honey and dates. So actually ಹನಿ ಆ್ಯಂಡ್ ಡೇಟ್ಸ್ ಅಂತ ಹೇಳಿದ್ರೆ ಅದನ್ನು ತಗೊಳ್ಳೇಬಾರ್ದಂತ ಏನು ಇಲ್ಲ, ಬಟ್ ವಿ ಕ್ಯಾನ್ ಟೇಕ್ ಹನಿ ಆ್ಯಂಡ್ ಡೇಟ್ಸ್. ಸೊ ಬಟ್ ವಿ ಹ್ಯಾವ್ ಟು ಮಾನಿಟರ್ ದ ಪೋರ್ಷನ್ ಕಂಟ್ರೋಲ್ ಆ್ಯಂಡ್ ವಿ ಹ್ಯಾವ್ ಟು ಮಾನಿಟರ್ ಎಷ್ಟು ತಗೊಳ್ತಾ ಇದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೋತ್ ಹನಿ ಆ್ಯಂಡ್ ಡೇಟ್ಸ್ ಆರ್ ಸೊ ದೀಸ್ ಆರ್ ದ ನ್ಯಾಚುರಲ್ ಶುಗರ್. ಡೇಟ್ಸ್ ಅಲ್ಲಿ ಫೈಬರ್ ಇರುತ್ತೆ ಆ್ಯಂಡ್ ಫೈಬರ್ ವಿಚ್ ವಿಲ್ ಹೆಲ್ಪ್ಸ್ ಟು ಮ್ಯಾನೇಜ್ ಅವರ್ ಬ್ಲಡ್ ಶುಗರ್ ಲೆವೆಲ್. ಸೊ ಗ್ಲೂಕೋಸ್ ಅನ್ನು ಸ್ಟಡಿಯಾಗಿ ರಿಲೀಸ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ಸ್ ಟು ಮ್ಯಾನೇಜ್ ಅವರ್ ಬ್ಲಡ್ ಶುಗರ್ ಲೆವೆಲ್. ಬಟ್ ಕಾರ್ಬೋಹೈಡ್ರೇಟ್ ಡೆನ್ಸಿಟಿ ಅನ್ನೋದು ಡೇಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಹನಿ, ಸೊ ನೆಕ್ಸ್ಟ್ ಹನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೊ ಹನಿ ಆಲ್ಸೋ ವಿ ಕ್ಯಾನ್ ಟೇಕ್ ಹನಿ, ಬಟ್ ಹನಿಯಲ್ಲಿ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಲೆವೆಲ್ ಜಾಸ್ತಿ ಇರುತ್ತೆ ಹನಿಯಲ್ಲಿ. ಸೊ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಲೆವೆಲ್ ಜಾಸ್ತಿ ಇರೋದ್ರಿಂದ ವಿ ಹ್ಯಾವ್ ಟು ಮಾನಿಟರ್ ಎಷ್ಟು ತಗೊಳ್ತಾ ಇದ್ದೇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಡೇಟ್ಸ್ ಆ್ಯಂಡ್ ಹನಿಯನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಯಾವ ನೆಸೆಸಿಟಿ ಇಲ್ಲ, ಬಟ್ ವಿ ಶುಡ್ ಮಾನಿಟರ್ ದ ಪೋರ್ಷನ್ ಕಂಟ್ರೋಲ್. ಹೇಗೆ ತಗೊಳ್ತಾ ಇದ್ದೇವೆ, ಹೌ ಮಚ್ ವಿ ಆರ್ ಟೇಕಿಂಗ್, ಇಟ್ಸ್ ವೆರಿ ಇಂಪಾರ್ಟೆಂಟ್. So is that intermittent fasting will helps to reduce weight? Intermittent fasting, yeah, intermittent fasting definitely it will helps.
ಸೊ ಬಟ್ ಅದನ್ನು ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ತೇವೆ, ಸೊ ಯಾವ ಥರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದರ್ ಇಸ್ ಅ ಟೈಮ್ ರಿಸ್ಟ್ರಿಕ್ಟೆಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ್ಯಂಡ್ ಸೊ ಏನು ಆಲ್ಟರ್ನೇಟಿವ್ ಡೇಸ್ ಆಫ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರುತ್ತೆ. ಸೊ ಯೂಶ್ವಲಿ ಸೊ ಲೈಕ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಫ್ಯಾಟ್ ಲಾಸ್ ಆಗುತ್ತೆ ಆ್ಯಂಡ್ ದೆನ್ ಏನು ಬ್ಲಡ್ ಶುಗರ್ ಮ್ಯಾನೇಜ್ಮೆಂಟ್, ಟೈಪ್ 2 ಡಯಾಬಿಟಿಸ್ ಇದ್ರೆ ಈ ಥರ ಮ್ಯಾನೇಜ್ಮೆಂಟ್ ಆಗುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದ್ರೆ. ಸೊ ಬಟ್ ಸೊ ಏನು ನಾವು ಯಾವ ಥರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೇವೆ, ಸೊ ಅಂದರೆ ಸೂಪರ್ ಗೈಡೆನ್ಸ್ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು. ಸೊ ಕೆಲವರು ಟೈಪ್ 2 ಡಯಾಬಿಟಿಸ್ ಅವ್ರ ಡಯಾಬಿಟಿಸ್ ಕಂಡೀಷನ್ ಇದ್ದವರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಏನು ಸಡನ್ಲಿ ಅವರಿಗೆ ಫ್ಯಾಟಿಗ್ ಆಗುತ್ತೆ, ತುಂಬ ಟಯರ್ಡ್ ಆಗುತ್ತೆ, ಸೊ ಇನ್ಸುಲಿನ್ ಶುಗರ್ ಲೆವೆಲ್ ಡ್ರಾಪ್ ಆಗೋ ಚಾನ್ಸಸ್ಸು ಇರುತ್ತೆ, ಸೊ ಹೈಪೋಗ್ಲೈಸೆಮಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಐ ವಿಲ್ ನಾಟ್ ಸೇ ದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಸ್ ಸುಪೀರಿಯರ್ ಟು ಅದರ್ ಡಯಟರಿ ಅಪ್ರೋಚಸ್ ಲೈಕ್ ಏನು the balanced diet pattern, and also it is not superior to like balanced meal pattern. So we can do intermittent fasting, so it is effective. So but super the proper guidance ಅಲ್ಲಿ intermittent fasting ಮಾಡಬೇಕಾಗುತ್ತೆ. So any other question? Does water helps for weight loss, ma'am? Yeah, definitely. So the water ನಮ್ಮ ಬಾಡಿಲಿ ಪ್ರಾಪರ್ ಹೈಡ್ರೇಷನ್ ಇದ್ರೆ ತಾನೇ ನಮ್ಮ ಪ್ರಾಪರ್ ಡೈಜೆಷನ್ ಆಗಿರ್ಬೋದು, ಅಬ್ಸಾರ್ಪ್ಷನ್ ಪ್ರಾಸೆಸ್ ಆಗುತ್ತೆ. ಸೊ ಅಟ್ಲೀಸ್ಟ್ ವಿ ಹ್ಯಾವ್ ಟು ಟೇಕ್ 4 liters ಆಫ್ ವಾಟರ್. ಸೊ ದ ಪ್ರಾಪರ್ ಹೈಡ್ರೇಷನ್ ಬಾಡಿಗೆ ಇರಬೇಕು. ಸೊ ಹಾಗೆ ನಮ್ದು ಡೈಜೆಷನ್ ಪ್ರಾಸೆಸ್, ಅಬ್ಸಾರ್ಪ್ಷನ್ ಪ್ರಾಸೆಸ್ ಪ್ರಾಪರ್ ಆಗಿ ಆಗುತ್ತೆ. ಸೊ ಡೆಫಿನೆಟ್ಲಿ ನಾವು ಪ್ರಾಪರ್ ಆಗಿ ಹೈಡ್ರೇಷನ್ ಇದ್ರೆ ಸೊ ಇಟ್ ವಿಲ್ ಹೆಲ್ಪ್ಸ್. So one more question, can stress affect the diabetes and obesity? ಸೊ ಡೆಫಿನೆಟ್ಲಿ ದ ಸ್ಟ್ರೆಸ್ ಅನ್ನೋಂಥದ್ದು ಏನಿದೆ, ಇದು ಕ್ರೋನಿಕ್ ಸ್ಟ್ರೆಸ್ ಆರ್ ದ ಡಿಪ್ರೆಷನ್, ಸೊ ಈ ಥರ ಕಂಡೀಷನ್ ಆಗಿರ್ಬೋದು. ಸೊ ಇದು ಡಯಾಬಿಟಿಸ್ ಆ್ಯಂಡ್ ಒಬೆಸಿಟಿ ಅನ್ನುವಂಥದ್ದು ಕಾಸ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಈಗ ಸಿವಿಯರ್ ಡಿಪ್ರೆಷನ್ ಆರ್ ಸ್ಟ್ರೆಸ್ ಅಲ್ಲಿ ಇದ್ದಾಗ ಸೊ ಇಟ್ ವಿಲ್ ರಿಲೀಸಸ್ ಅ ಕಾರ್ಟಿಸೋಲ್ ಆ್ಯಂಡ್ ಅಡ್ರಿನಾಲಿನ್, ಸೊ ದ ಹಾರ್ಮೋನ್. ಸೊ ದೀಸ್ ಹಾರ್ಮೋನ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬ್ಲಡ್ ಶುಗರ್ ಲೆವೆಲ್ನ ಫ್ಲಕ್ಚುಯೇಟ್ ಮಾಡುತ್ತೆ. ಸೊ ಟೂ ಮಚ್ ಆಫ್ ದ ಕಾರ್ಟಿಸೋಲ್ ಲೆವೆಲ್ ವಿಚ್ ಕಾಸಸ್ ದ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇಟ್ ವಿಲ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ವಾಟ್ ಟೈಪ್ 2 ಡಯಾಬಿಟೀಸ್ ಆ್ಯಂಡ್ ತುಂಬ ಸ್ಟ್ರೆಸ್ ಇದ್ರೆ ನಮ್ಮದು ದ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಸೊ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಅಲ್ಲಿ ಇರ್ತೇವೆ. ಸೊ ಇಟ್ ವಿಲ್ ಕಾಸಸ್ ವಾಟ್ ಇಮೋಷನಲ್ ಈಟಿಂಗ್ ಆರ್ ಸ್ಟ್ರೆಸ್ ಈಟಿಂಗ್. ಸೊ ಡೆಫಿನೆಟ್ಲಿ ಸೊ ದ ಸ್ಟ್ರೆಸ್ ಅನ್ನುವಂಥದ್ದು ಏನಿದೆ ಇಟ್ ವಿಲ್ ಕಾಸಸ್ ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ, ಟೈಪ್ 2 ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ. Okay. So and then one more. So the one more is a protein. So the protein requirement ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ ಪ್ರೋಟೀನ್ ರಿಕ್ವೈರ್ಮೆಂಟ್ ನಾವು ಹೇಗೆ ತಗೊಳ್ತೀವಿ, ಸೊ ಕಾರ್ಬೋಹೈಡ್ರೇಟ್ ಎಲ್ಲವನ್ನ ತಗೊಳ್ಳೋದಕ್ಕಿಂತ ಸೊ ಅಲಾಂಗ್ ವಿತ್ ದ ಪ್ರೋಟೀನ್ ಅಂಡ್ ಕಾರ್ಬೋಹೈಡ್ರೇಟ್ ಅನ್ನ ನಾವು ಮಿಕ್ಸ್ ಮಾಡಿ ಸೊ ದ ಕಾರ್ಬೋಹೈಡ್ರೇಟ್ ಅಂಡ್ ಪ್ರೋಟೀನ್ ಸೊ ಟುಗೆದರ್ ಇಫ್ ಇಟ್ ಟೇಕ್ಸ್ ಡೆಫಿನೆಟ್ ಸೊ ಇಟ್ ವಿಲ್ ಹೆಲ್ಪ್ಸ್ ಟು ವಾಟ್ ಮ್ಯಾನೇಜ್ ಅವರ್ ಬ್ಲಡ್ ಶುಗರ್ ಲೆವೆಲ್. ಸೊ ಯಾಕಂತ ಹೇಳಿದ್ರೆ ಪ್ರೋಟೀನ್ ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ. ಸೊ ದ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅನ್ನ ಅಷ್ಟು ಸ್ಪೀಡ್ ಆಗಿ ಡೈಜೆಸ್ಟ್ ಆಗೋಕ್ಕೆ ಬಿಡಲ್ಲ. ಸೊ ಇಟ್ ವಿಲ್ ಸ್ಲೋಸ್ ಡೌನ್ ದ ಬ್ರೇಕ್ ಡೌನ್ ಆಫ್ ಕಾರ್ಬೋಹೈಡ್ರೇಟ್ ಅಂಡ್ ದ ಪ್ರೋಟೀನ್ ಸೆಟೈಟಿ ಆರ್ so it will increases the feeling of fullness. So protein and carbohydrate ಎರಡು ಕಾಂಬಿನೇಷನ್ ಅಲ್ಲಿ ತಗೊಂಡ್ರೆ so it will helps to manage our blood glucose level. ಈಗ ಎಕ್ಸಾಂಪಲ್ಸ್ ದಾಲ್ ವಿತ್ ರೋಟಿ ಆರ್ ಬ್ರೌನ್ ರೈಸ್, ಸೊ ಬ್ರೌನ್ ರೈಸ್ ವಿತ್ ದಾಲ್, ಸೊ ಈ ಥರ ಬ್ರೌನ್ ರೈಸ್ ವಿತ್ ಗ್ರಿಲ್ ಚಿಕನ್, ಸೊ ಈ ಥರದ್ದೆಲ್ಲ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಪ್ರೋಟೀನ್ ಪ್ಲಸ್ ದ ಕಾರ್ಬೋಹೈಡ್ರೇಟ್ ಕಾಂಬಿನೇಷನ್, ಸೊ ಇಟ್ ವಿಲ್ ಹೆಲ್ಪ್ಸ್ ಟು ಮೇಂಟೈನ್ ಆರ್ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್. ಸೊ ಬಟ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಅನ್ನೋದು ಸಿವಿಯಾರಿಟಿ ಆಫ್ ದ ಡಯಾಬಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಯೂಶ್ವಲಿ. ಸೊ ಈಗ ಡಯಾಬಿಟೀಸ್ ಇದ್ದವರಿಗೆ ಇನ್ ಕೇಸ್ ಇಫ್ ದೇ ಆರ್ ಸಫರಿಂಗ್ ಫ್ರಮ್ ದ ಕಿಡ್ನಿ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಆಗ ಪ್ರೋಟೀನ್ ರಿಕ್ವೈರ್ಮೆಂಟ್ ಡಿಫರ್ ಆಗುತ್ತೆ. ಸೊ ಮೇನ್ಲಿ ನಾವು ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಕಾಂಬಿನೇಷನ್ ಅಲ್ಲಿ ತಗೊಳ್ಬೋದು. ಬಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕಿಡ್ನಿ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಮಾನಿಟರ್ ದ ಪ್ರೋಟೀನ್ ಇಂಟೇಕ್. So next like I want to explain about physical activity. So the physical activity ಹೇಗೆ ಇಂಪಾರ್ಟೆಂಟ್ ಆಗುತ್ತೆ, ಸೊ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ. ಸೊ ದ ಫಿಸಿಕಲ್ ಆಕ್ಟಿವಿಟಿ ಯಾಕೆ ಇಂಪಾರ್ಟೆಂಟ್, ಸೊ ಫಿಸಿಕಲ್ ಆಕ್ಟಿವಿಟಿ ನಾವು ಯಾಕೆ ಮಾಡಬೇಕು ಅನ್ನೋಂಥದ್ದು ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಸೊ ದ ಫಿಸಿಕಲ್ ಆಕ್ಟಿವಿಟಿ ಮೇನ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ
ಫಿಸಿಕಲ್ ಆಕ್ಟಿವಿಟಿ ಅನ್ನುವಂಥದ್ದು ಮೇಯ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಏನು ಇಟ್ ವಿಲ್ ಹೆಲ್ಪ್ಸ್ ಟು ಮ್ಯಾನೇಜ್ ಯರ್ ಬ್ಲಡ್ ಶುಗರ್ ಲೆವೆಲ್. ಸೊ ಈಗ ಆಫ್ಟರ್ ಮೀಲ್ಸ್, ನಾನು ಆಗಲೇ ಹೇಳಿದೆ, ಆಫ್ಟರ್ ಮೀಲ್ಸ್ ಅಟ್ಲೀಸ್ಟ್ ನಾವು 15 minutes ವರ್ಕೌಟ್ ಆರ್ ವಾಕಿಂಗ್ ಏನಾದರೂ ಮಾಡಿದ್ರೆ, ಸೊ ದ ಮಸಲ್ ವಿಲ್ ಟೇಕ್ ಅಪ್ ದ ಗ್ಲೂಕೋಸ್ ಫ್ರಮ್ ಬ್ಲಡ್ ಫಾರ್ ದ ಎನರ್ಜಿ. ಸೊ ಆಸ್ ಅ ರಿಸಲ್ಟ್, ಸೊ ಇಟ್ ವಿಲ್ ಹೆಲ್ಪ್ಸ್ ಟು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮದು ಬ್ಲಡ್ ಶುಗರ್ ಲೆವೆಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಫ್ಟರ್ ಮೀಲ್ ಆದಮೇಲೆ ನಾವು ಅಟ್ಲೀಸ್ಟ್ 15 minutes ವರ್ಕೌಟ್ ಮಾಡಿದ್ರೆ. ಸೊ ಆ್ಯಂಡ್ ದೆನ್ ಇನ್ನೊಂದು ಏನಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇದು ಫಿಸಿಕಲ್ ಆಕ್ಟಿವಿಟಿ ನಾವು ಅಟ್ಲೀಸ್ಟ್ 30 minutes 45 minutes ಡೈಲಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ, ಸೊ ದ ಬಾಡಿ ವಿಲ್ ರೆಸ್ಪಾಂಡ್ ಬೆಟರ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್. So that cell can uptake efficiently the glucose from the blood. So sugar level management ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಅಂತ ಹೇಳಿದ್ರೆ, ಸೊ ಈಗ ಡಯಾಬಿಟೀಸ್ ಎಲ್ಲ ಇದ್ದವರಿಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಏನಿದೆ ಇದು ಏನು ಇರುತ್ತೆ. ಸೊ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಡಯಾಬಿಟೀಸ್ ಇದ್ದವರಿಗೆ ಸೊ ಇರುತ್ತೆ. ಸೊ ಈ ಕಂಡೀಷನಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಸೊ ಇಟ್ ವಿಲ್ ಹೆಲ್ಪ್ಸ್ ಟು ಫೈಬರ್ ಆರ್ ಈ ಥರ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ಸ್ ಟು ಮೇಂಟೈನ್ ಅವರ್ ದ ನಾರ್ಮಲ್ ಬ್ಲಡ್ ಪ್ರೆಷರ್ ಲೆವೆಲ್. ಸೊ ಆ್ಯಂಡ್ ಡೈಲಿ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಿದರೆ ಇಟ್ ವಿಲ್ ಹೆಲ್ಪ್ಸ್ ಟು ಏನು ಸ್ಟ್ರೆಸ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಸೊ ಇದ್ರದ್ದು ಎಲ್ಲದರಿಂದ ಏನು ಇದು ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದ ಫಿಸಿಕಲ್ ಆಕ್ಟಿವಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮದು ಏನು ಡಯಾಬಿಟೀಸ್ ಆ್ಯಂಡ್ ಒಬೆಸಿಟಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ. So any other question? If you have a question, please drop your questions. Easy treatment helps to reduce the weight in your clinic. Yeah, definitely. So the treatment ಏನಿದೆ, ಸೊ ಇಲ್ಲಿ ನಾವು ಟ್ರೀಟ್ಮೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದೆ. ಸೊ ದ obese condition, so different types of treatment, definitely it will helps to reduce the weight. So definitely it will help, it will give the 100% result to you. ಸೊ ಈಗ ಹೌ ಟು ಮ್ಯಾನೇಜ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋಂಥದ್ದು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾ ಡೆಫಿನೆಟ್ಲಿ. ಸೊ ಈಗ ವೆಯ್ಟ್, ಒಬೆಸಿಟಿ ಆ್ಯಂಡ್ ಡಯಾಬಿಟೀಸ್ ಇಂಟರ್ ಕನೆಕ್ಟೆಡ್ ಆಗಿರೋದ್ರಿಂದ, ಸೊ ನಾವು ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೂ ಖಂಡಿತ ಆಗೇ ಆಗುತ್ತೆ. ಸೊ ಈಗ ಏನು ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಆಗಿರ್ಬೋದು, ಸೊ ಆರ್ doing the proper the physical activity, so it will helps to reduce our weight. So usually ಏನಾಗುತ್ತೆ ಅಂತ ಹೇಳಿದ್ರೆ, excess of the fat which will deposit around our the body organs like pancreas and then liver. ಸೊ ಈ ಕಡೆ ಎಲ್ಲ ಸೊ excess of the ಫ್ಯಾಟ್ ಅನ್ನೋಂಥದ್ದು ಡೆಪಾಸಿಟ್ ಆಗಿರುತ್ತೆ. ಸೊ ನಾವೀಗ ಫಿಸಿಕಲ್ ಆಕ್ಟಿವಿಟಿ, ಸೊ ಇಂಥದ್ದು ಏನಾದರೂ ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಆದರೆ, ಸೊ ಈ ಫ್ಯಾಟ್ ಲೆವೆಲ್ ಅನ್ನುವಂಥದ್ದು ಕೂಡ ಕಮ್ಮಿ ಆಗುತ್ತೆ. ಸೊ ಫ್ಯಾಟ್ ಲೆವೆಲ್ ಕಮ್ಮಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಮ್ಯಾನೇಜ್ ಆಗುತ್ತೆ. ಸೊ ಅದು ಮೇನ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಮ್ಯಾನೇಜ್ ಆಗಬೇಕಂತ ಹೇಳಿದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ, ವಿ ಹ್ಯಾವ್ ಟು ರಿಡ್ಯೂಸ್ ಅವರ್ ವೆಯ್ಟ್. ಸೊ ಯು ಕ್ಯಾನ್ ಜಾಯಿನ್ ಕಲರ್ಸ್, ಡೆಫಿನೆಟ್ಲಿ ವಿಲ್ ಹೆಲ್ಪ್ ಟು ರಿಡ್ಯೂಸ್ ಯುವರ್ ವೆಯ್ಟ್. ಸೊ ಡೆಫಿನೆಟ್ಲಿ ವಿಲ್ ಹೆಲ್ಪ್ಸ್ ಟು ಮ್ಯಾನೇಜ್ ದ ಡಯಾಬಿಟೀಸ್ ಆ್ಯಂಡ್ ಇನ್ಸುಲಿನ್ ರೆಸಿಸ್ಟೆಂಟ್ ಕಂಡೀಷನ್. So any other question if you have, please drop your question. So any other question, please drop your question. So sugar is the only cause for the diabetes.
ಆ್ಯಕ್ಚುಲಿ ನೋ, ನಾಟ್ ಓನ್ಲಿ ದ ಶುಗರ್ ಒಂದೇ ಡಯಾಬಿಟೀಸನ್ನು ಕಾಸ್ ಮಾಡುತ್ತೆ ಅನ್ನೋದು ಇಟ್ಸ್ ನಾಟ್. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಕಾಂಬಿನೇಷನ್ ಆಫ್ ದ ಫ್ಯಾಕ್ಟರ್ಸ್ ವಿಚ್ ವಿಲ್ ಲೀಡ್ಸ್ ಟು ದ ಡೆವಲಪ್ಮೆಂಟ್ ಆಫ್ ದ ಡಯಾಬಿಟೀಸ್. ಲೈಕ್ ಕಾಂಬಿನೇಷನ್ ಆಫ್ ದ ಫ್ಯಾಕ್ಟರ್ ಅಂತ ಹೇಳಿದ್ರೆ ಡೆಪೋಸಿಷನ್ ಆಫ್ ದ ಲೈಕ್ ಸೆಂಟ್ರಲ್ ಏನು ಅಬ್ಡಾಮಿನಲ್ ಫ್ಯಾಟ್ ಆಗಿರ್ಬೋದು, ಆರ್ ದ ಪುವರ್ ಡಯಟ್ ಕ್ವಾಲಿಟಿ, ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ದ ಕಾಂಬಿನೇಷನ್ ಆಫ್ ಲೈಕ್ ಎವ್ರಿ ಫ್ಯಾಕ್ಟರ್ ವಿಚ್ ವಿಲ್ ಕಾಂಟ್ರಿಬ್ಯೂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಡಯಾಬಿಟೀಸ್. ಡೆಫಿನೆಟ್ಲಿ ಶುಗರ್ ಕೂಡ ನಾವೀಗ ಜಾಸ್ತಿ ಶುಗರಿ ಫುಡ್ಸ್, ಬೆವರೇಜಸ್, ಸೊ ಈ ಥರ ಬಿಸ್ಕೆಟ್ಸ್, ಬ್ರೆಡ್ಸ್, ಇಂಥ ವೈಟ್ ಬ್ರೆಡ್ಸ್ ಇಂಥದ್ದೆಲ್ಲ ತಗೊಳ್ತೀವಿ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ಹೈ ಶುಗರಿ ಸ್ನ್ಯಾಕ್ಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್, ಬಟ್ ಇಟ್ ಈಸ್ ನಾಟ್ ಓನ್ಲಿ ದ ಸೋಲ್ ಕಾಸ್ ಫಾರ್ ದ ಡಯಾಬಿಟೀಸ್. ಸೊ ಯೂಶಲಿ ಈಗ ಟೈಪ್ 1 ಡಯಾಬಿಟೀಸ್ ಅಲ್ಲಿ ನೋಡೋದು ಅಂತ ಹೇಳಿದ್ರೆ, ಸೊ ಹಿಯರ್ ದ ಶುಗರ್ ಈಸ್ ನಾಟ್ ಎಟ್ ಆಲ್ ಇನ್ವಾಲ್ವ್ ಇನ್ ದ ಟೈಪ್ 1 ಡಯಾಬಿಟೀಸ್ ಬಿಕಾಸ್ ಇಟ್ ಈಸ್ occurring from the autoimmune condition. So sugar is not only the sole cause for the diabetes, so the combination of the factors, so it will lead for the diabetic type 2 diabetic condition. And then the one more ಕಾನ್ಸೆಪ್ಟ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಏನಂತ ಹೇಳಿದ್ರೆ, ಸೊ ಈಗ ತುಂಬ ಜನರಿಗೆ ಒಂದು ಕ್ವೆಶ್ಚನ್ ಇರುತ್ತೆ ಏನಂದರೆ, ಸೊ ಈಗ ಏನು ಒಬೇಸ್ ಇದ್ದವ್ರಿಗೆ ಮಾತ್ರ ಡಯಾಬಿಟೀಸ್ ಬರುತ್ತಾ, ಅವ್ರು ಡಯಾಬಿಟಿಕ್ ಇದ್ದವ್ರು ಮಾತ್ರ ಒಬೇಸ್ ಇರ್ತಾರಾ ಅಂತ. ಸೊ ಆ್ಯಕ್ಚುಲಿ ಇಟ್ಸ್ ನಾಟ್. ಸೊ ಡಯಾಬಿಟಿಕ್ ಇದ್ದವ್ರು ಮಾತ್ರ ಒಬೇಸ್ ಇರ್ತಾರೆ ಅನ್ನುವಂಥದ್ದು ಇಟ್ ಈಸ್ ಸೊ ಇದೇನು ಡೆಫಿನೆಟ್ಲಿ ಟೈಪ್ 2 ಡಯಾಬಿಟೀಸ್ ಅನ್ನೋದು ಒಬೇಸಿಂದ ಬರುತ್ತೆ. ಸೊ ಬಟ್ ಎಲ್ಲರೂ ಏನು ಡಯಾಬಿಟಿಕ್ ಇದ್ರೆ ಒಬೇಸ್ ಆಗಿರಲ್ಲ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಒಂದು ಹಿಡನ್ ಕಾಸ್ ಕೂಡ ಇರುತ್ತೆ. ಸೊ ಇಟ್ಸ್ ಅ ವಿಸರಲ್ ಫ್ಯಾಟ್. ಯೂಶಲಿ ದ ಸ್ಕಿನ್ನಿ ಪೀಪಲ್, ಲೀನ್ ಪೀಪಲ್ ಎಲ್ಲ ಏನಿರ್ತಾರೆ, ಸೊ ಅವರಿಗೆ ವಿಸರಲ್ ಫ್ಯಾಟ್ ಅನ್ನೋದು, ಈಗ ವಿಸರಲ್ ಫ್ಯಾಟ್ ಅಂತ ಹೇಳಿದ್ರೆ ಇಟ್ ವಿಲ್ ಸರೌಂಡೆಡ್ ಬೈ ಸೊ ಇಟ್ ವಿಲ್ ಸರೌಂಡ್ ಅವರ್ ವೈಟಲ್ ಬಾಡಿ ಆರ್ಗನ್. ಸೊ ದೀಸ್ ಆರ್ ದ ವಿಸರಲ್ ಫ್ಯಾಟ್. ಸೊ these visceral fat are the highly metabolically active, and so it will releases what pro-inflammatory markers and then the free fatty acid into our bloodstream, so which will causes the insulin resistance. So yeah, it is one of the examples. ಈಗ ಯಾರು ಕೇಳ್ತಿರ್ತಾರೆ, ಈಗ ಡಯಾಬಿಟೀಸ್ ಇರೋರಿಗೆ ಮಾತ್ರ ಒಬೇಸ್ ಆಗಿರ್ತಾರೆ ಅನ್ನೋರಿಗೆ, ಸೊ ಇದೊಂದು ಎಕ್ಸಾಂಪಲ್ಸ್. ಯೂಶಲಿ ದ ಸ್ಕಿನ್ನಿ ಪೀಪಲ್, ಲೀನ್ ಪೀಪಲ್ ಯಾರಿರ್ತಾರೆ ಅವರಿಗೂ ಡಯಾಬಿಟೀಸ್ ಟೈಪ್ 2 ಡಯಾಬಿಟೀಸ್ ಅನ್ನುವಂಥದ್ದು ಬರುತ್ತೆ ಥ್ರೂ ವಿಸರಲ್ ಫ್ಯಾಟಿಂದ. ಆ್ಯಂಡ್ ದೆನ್ ಸೊ ಇನ್ನೊಂದು ಕಂಡೀಷನ್ ಅಂತ ಹೇಳಿದ್ರೆ ಟೈಪ್ 1 ಡಯಾಬಿಟೀಸ್. ಸೊ ಇಲ್ಲಿ ಟೈಪ್ 1 ಡಯಾಬಿಟೀಸ್ ಅಲ್ಲಿ ಪೀಪಲ್ ಒಬೇಸ್ ಆಗಿರಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ವಾಟ್ ಆರ್ ಬಾಡೀಸ್ ಇಮ್ಯೂನ್ ಸಿಸ್ಟಮ್. ಸೊ ದ ಇಮ್ಯೂನ್ ಸಿಸ್ಟಮ್ ವಿಚ್ ವಿಲ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ದ ಬೀಟಾ ಸೆಲ್ಸ್ ಆಫ್ ದ ಪ್ಯಾಂಕ್ರಿಯಾಸ್. ಸೊ ಟೈಪ್ 1 ಡಯಾಬಿಟಿಸ್ ಪೇಷಂಟ್ ಕೂಡ, ಸೊ ದೇ ಆರ್ ನಾಟ್ ಒಬೇಸ್ ಯೂಶಲಿ. ಸೊ ಅವ್ರು ಏನಂತ ಹೇಳಿದ್ರೆ ನಾರ್ಮಲ್ ಆಗಿರ್ತಾರೆ, ಈವನ್ ಅವ್ರು ಅಂಡರ್ ವೇಟ್ ಕೂಡ ಆಗಿರ್ತಾರೆ. ಸೊ ದ ಟೈಪ್ 1 ಡಯಾಬಿಟಿಕ್ ಪೇಷಂಟ್ಸ್. ಸೊ ತುಂಬ ಜನರಿಗೆ ಈ ಒಂದು ಕ್ವೆಶನ್ ಇರುತ್ತೆ, ಸೊ ಡಯಾಬಿಟೀಸ್ ಇದ್ದವರೆಲ್ಲ ಒಬೇಸ್ ಇರ್ತಾರಾ ಅಂತ. ಸೊ ಈ ಕ್ವೆಶನ್ ಕ್ಲೈಂಟ್ಸ್ ಕೂಡ ತುಂಬ ಜನ ಹತ್ರ ಕೇಳಿದ್ದಾರೆ. ಸೊ ಡಯಾಬಿಟೀಸ್ ಇದ್ದವ್ರು ಮಾತ್ರ ಒಬೇಸ್ ಇರ್ತಾರಾ ಮ್ಯಾಮ್ ಹೇಗೆ ಅಂತ. ಸೊ ಎಲ್ಲ ಡೆಫಿನೆಟ್ಲಿ ಒಬೇಸ್ ಇದ್ದೇ ಇರ್ತಾರೆ ಡಯಾಬಿಟಿಕ್ ಕಂಡೀಷನಲ್ಲಿದ್ದರೆ, ಬಟ್ ಎಲ್ಲ ಕಂಡೀಷನಲ್ಲಿ ಇರಲ್ಲ. ಸೊ ಲೀನ್ ಪೀಪಲ್ ಆರ್ ದ ಸ್ಕಿನ್ನಿ ಪೀಪಲ್ ಕೂಡ ಏನು ಡಯಾಬಿಟೀಸ್ ಕಂಡೀಷನ್ ಬರುತ್ತೆ ಅವ್ರಿಗೆ ಕೂಡ. Any other questions? Please drop your questions in the comment section. So our fruits are bad for diabetes. ಸೊ ಆ್ಯಕ್ಚುಲಿ ಫ್ರೂಟ್ಸ್ ಆರ್ ಬ್ಯಾಡ್ ಫಾರ್ ಡಯಾಬಿಟೀಸ್ ಇಸ್ ಆ್ಯಕ್ಚುಲಿ ವೆರಿ ಗುಡ್ ಕ್ವೆಶನ್. ರೀಸೆಂಟಾಗಿ ನನಗೂ ಒಂದು ಕ್ಲೈಂಟ್ ಕೇಳಿದ್ರು, ನನಗೆ ಡಯಾಬಿಟೀಸ್ ಇದೆ, ಫ್ರೂಟ್ಸ್ ತಗೊಳ್ಬೋದಾ ನಾನು ಅಂತ. ಸೊ ಒಂದು ಕ್ಲೈಂಟ್ ನನಗೆ ಆ ಕ್ವೆಶನ್ ಕೇಳಿದ್ರು. ಸೊ ಆ್ಯಕ್ಚುಲಿ ಡಯಾಬಿಟೀಸ್ ಇದೆ ಅಂತ ಹೇಳಿದ್ರೆ ನಾವು ಫ್ರೂಟ್ಸನ್ನು ಅವಾಯ್ಡ್ ಮಾಡಬೇಕಾದ್ರೆ ಯಾವುದೇ ನೆಸೆಸಿಟಿ ಇಲ್ಲ. ಈಗ ಡೈಟಿಷಿಯನ್ ಹತ್ರ ಹೋದರೆ, ಡಾಕ್ಟರ್ ಹತ್ರ ಹೋದರೆ, ಸೊ ಅವ್ರು ಯಾರು ನಮಗೆ ಫ್ರೂಟ್ಸ್ ಅವಾಯ್ಡ್ ಮಾಡಿ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಸೊ ಫ್ರೂಟ್ಸಲ್ಲಿ ಇಟ್ ಕಂಟೇನ್ ವೈಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ ಆ್ಯಂಡ್ ಫೈಬರ್. ಸೊ ಇದರ ಫೈಬರ್ ಕಂಟೆಂಟ್ ಫ್ರೂಟ್ಸಲ್ಲಿ ಇರೋದ್ರಿಂದ ಸೊ ಇಟ್ ವಿಲ್ ವಾಟ್ ಹೆಲ್ಪ್ಸ್ ಟು ಮ್ಯಾನೇಜ್ ಯರ್ ಬ್ಲಡ್ ಶುಗರ್ ಲೆವೆಲ್ಸ್. ಸೊ ಡಯಾಬಿಟೀಸ್ ಇದೆ, ಫ್ರೂಟ್ಸ್ ಅವಾಯ್ಡ್ ಮಾಡಬೇಕು ಅನ್ನೋದು ಯಾವುದೇ ಕಂಡೀಷನ್ ಇಲ್ಲ. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ದ ಫ್ರೂಟ್ಸ್. ಸೊ ಲೈಕ್ ಆಸ್ ಐ ಸೆಡ್, based on the glycemic index, the fruits which are having the low glycemic index like apple, pears, berries. So we can take these fruits, but we have to avoid other high glycemic index iruವಂತದ್ದು ಫುಡ್ ಯಾವ್ದು. ಸೊ ಇದು banana, mangoes, have to avoid these fruits. And so mainly ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂಥ ಫುಡ್ಡನ್ನು ವಿ ಕ್ಯಾನ್ ಚೂಸ್. ಆ್ಯಂಡ್ ಬಟ್ ಇನ್ನೊಂದು ಏನಂತ ಹೇಳಿದ್ರೆ ದ ಫ್ರೂಟ್ ಜ್ಯೂಸಸ್. ಸೊ ದ ಫ್ರೂಟ್ ಜ್ಯೂಸಸ್ ನಾವು ತಗೊಳ್ಬಾರ್ದು. ಸೊ ದ ಫ್ರೂಟ್ ಜ್ಯೂಸಸ್ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಹ್ಯಾವಿಂಗ್ ಹೈ ಗ್ಲೈಸಮಿಕ್ ಇಂಡೆಕ್ಸ್ ಆ್ಯಂಡ್ ಇಟ್ ವಿಲ್ ಕಾಸಸ್ ಅ ರ್ಯಾಪಿಡ್ ಶುಗರ್ ಲೆವೆಲ್ ಸ್ಪೈಕ್.
ಸೊ ಇನ್ಸ್ಟೆಡ್ ಆಫ್ ಫ್ರೂಟ್ ಜ್ಯೂಸ್ ವಿ ಹ್ಯಾವ್ ಟು ಆಪ್ಟ್ ಫಾರ್ ದ ಹೋಲ್ ಫ್ರೂಟ್ಸ್ ಓನ್ಲಿ. ಸೊ ಹೋಲ್ ಫ್ರೂಟನ್ನು ತಗೊಳ್ಬೇಕು. ಸೊ ಹೋಲ್ ಫ್ರೂಟನ್ನು ತಗೊಂಡಾಗ ವಿಲ್ ಹೆಲ್ಪ್ಸ್ ಟು ಮ್ಯಾನೇಜ್ ಬ್ಲಡ್ ಗ್ಲೂಕೋಸ್ ಲೆವೆಲ್, ಆ್ಯಂಡ್ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ವಿ ಕ್ಯಾನ್ ಹ್ಯಾವ್ ದ ಫ್ರೂಟ್ಸ್. ಸೊ ನೋ ಇಶ್ಯೂಸ್. Okay. Any other questions? Suggest some detox drinks. ಸೊ ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಹೇಳಿದ್ರೆ ಈಗ ಮೇನ್ಲಿ ಈಗ ಡಯಾಬಿಟೀಸ್ ಎಲ್ಲ ಇದ್ದರೆ ವಿ ಕ್ಯಾನ್ ಗೋ ಫಾರ್ ದ ಮೇಥಿ ವಾಟರ್, ಬಿಕಾಸ್ ದ ಮೇಥಿ ವಾಟರ್ ವಿಚ್ ಕಂಟೈನ್ ಹೈ ಅಮೌಂಟ್ ಆಫ್ ದ ಫೈಬರ್. ಸೊ ಇಟ್ ವಿಲ್ ಹೆಲ್ಪ್ಸ್ ಟು ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ್ಯಂಡ್ ಅದರ್ಸ್ ಲೈಕ್ ಜೀರಾ ವಾಟರ್, ಅದರ್ ಜಿಂಜರ್ ವಾಟರ್. ಸೊ ದೀಸ್ ಡಿಟಾಕ್ಸ್, ಚಿಯಾ ಸೀಡ್ ವಾಟರ್ ಆಲ್ಸೋ ವಿ ಕ್ಯಾನ್ ಹ್ಯಾವ್, ಸೊ ಲೈಕ್ ಆಸ್ ಅ ಡಿಟಾಕ್ಸ್ ಡ್ರಿಂಕ್ಸ್. ಸೊ ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಫೇಸ್ಡ್ ಬೈ ಒಬೇಸ್ ಪೀಪಲ್ ಮ್ಯಾಮ್? ಸೊ ದ ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ ಈಗ ಒಬೇಸಿಟಿ ಇಟ್ ಈಸ್ ರಿಲೇಟೆಡ್ ಟು ಲೈಕ್ ಇಟ್ಸ್ ರಿಲೇಟೆಡ್ ಟು ಎವ್ರಿಥಿಂಗ್, ಲೈಕ್ ಒಬೇಸಿಟಿ, ಡಯಾಬಿಟೀಸ್, ಒಬೇಸಿಟಿ, PCOD, ಒಬೇಸಿಟಿ, ಥೈರಾಯ್ಡ್. ಸೊ ಈಗ ಒಬೇಸಿಟಿ ಇದೆ ಅಂತ ಹೇಳಿದ್ರೆ ಸೊ ಅವರಿಗೆ PCOD ಪ್ರಾಬ್ಲಮ್ಸ್ ಆಗಿರ್ಬೋದು, ಅವ್ರ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಆರ್ ಥೈರಾಯ್ಡ್. ಸೊ ಇಂಥದ್ದೆಲ್ಲ ಕಾಮನ್ ಆಗಿರುತ್ತೆ ಒಬೇಸಿಟಿ ಇದ್ದವರಿಗೆ. ಸೊ ದೀಸ್ ಆರ್ ದ ಕಾಂಪ್ಲಿಕೇಶನ್ಸ್. ಆ್ಯಂಡ್ ಆಗಲೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ ಸೊ ಒಬೇಸಿಟಿ ಅಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲ ಇದ್ದಾಗ ಸೊ ಇಟ್ ವಿಲ್ ಡ್ಯಾಮೇಜ್ ಟು ದ ಕಿಡ್ನಿ. So these are the severe complications in PCOD, thyroid and all. So any other question? Please drop your question in the comment section. If chia seed helps to weight loss, yeah. So ಈಗ ನಾವು ಡೈಲಿ ವಾಟರಲ್ಲಿ ಚಿಯಾ ಸೀಡ್ಸ್, ಈಗ ನಾವು ವಾಟರ್ ಬಾಟಲಲ್ಲಿ ಚಿಯಾ ಸೀಡ್ಸ್ ಹಾಕಿರ್ತೇವೆ ಅಂತ ಹೇಳಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ಸ್ ಟು ರಿಡ್ಯೂಸ್ weight loss. So chia seed also one of the best detox drinks we can take in the early morning. So it will help for the weight loss also. Okay. So and it's about diabetes and obesity. So you please visit Colors. It definitely helps to manage your blood sugar level, manage your in diabetic condition and the weight loss. So definitely you Colors join already different types of treatments ಇದೆ. So will definitely helps to weight management ಮಾಡಕ್ಕೆ help ಮಾಡ್ತೀವಿ. So weight management ಆದರೆ ಖಂಡಿತ ಸೊ ನಿಮ್ದು ಡಯಾಬಿಟಿಸ್ ಲೆವೆಲ್, ಸೊ ಶುಗರ್ ಲೆವೆಲ್ ಅನ್ನುವಂಥದ್ದು ಏನಿದೆ ಸೊ ಇಟ್ ಈಸ್ ಮ್ಯಾನೇಜ್ ಆಗುತ್ತೆ. ಸೊ ಶುಗರ್ ಲೆವೆಲ್, ಸೊ ಪ್ಲೀಸ್ ಜಾಯಿನ್ Colors. So definitely we will helps to reduce your weight, and so please join to Colors. So, and then so next yeah, definitely. So ಈಗ diabetes and obesity idre, so yeah, I know. So their life like the living life with diabetes, it is stress and so harder than others. So don't compare your
ಬಾಡಿ ವಿತ್ ಅದರ್ಸ್. ಸೊ ಯಾವತ್ತು ನಿಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಬೇಡಿ. ಸೊ ದೇರ್ ಲೈಫ್ ಸ್ಟೈಲ್ ಇಸ್ ಡಿಫ್ರೆಂಟ್. ಸೊ ದೇರ್ ವಾಟ್ their journey is different. So be confident. So every day take the small steps instead of what instead of trying to be perfect. So definitely, so join colors we will helps to what reduce your weight and manage your diabetes condition. So please have a confidence in yourself, definitely, so you can reduce your weight and manage your diabetes level. Okay, thank you everyone for joining with me for this live session. So thank you very much. So ishtu hottu nan jote live alli iddiddಕ್ಕೆ, so I'm very thankful to all of you. So we'll meet in the next live session. So thank you so much. Thank you all. So thank you everyone. So thank you so much. Thank you all. So we'll meet in the next live session. Thank you.